ಒಂದು ಹರೇ ಕೃಷ್ಣ ಗುರು ಮಹಾರಾಜರು ಹರೇ ಕೃಷ್ಣ. ಇವತ್ತು ಗುರು ಮಹಾರಾಜರು ನಮಗೆ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಗುರು ಮಹಾರಾಜರು ಹೇಳ್ತಾ ಇದ್ದಾರೆ, ಯಾರೆಲ್ಲ ದೀಕ್ಷೆಯನ್ನು ಪಡೆದವರು ಮತ್ತೆ ಆಶ್ರಯವನ್ನು ಪಡೆದಿರೋದು ಮತ್ತೆ ಆಶ್ರಯವನ್ನು ಕೋರುತ್ತಿರುವವರಿಗೆ ಇವತ್ತು ಗುರು ಮಹಾರಾಜರು ತಮ್ಮ ವ್ಯಾಸ ಪೂಜಾ ಮಹೋತ್ಸವ ದಿನ ತಮ್ಮ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದ್ದಾರೆ. ಸೊ ಇವತ್ತು ಕಾಮದ ಏಕಾದಶಿ, ತುಂಬಾ ಒಳ್ಳೆಯ ದಿವಸ. ಸೊ ಇವತ್ತಿನ ದಿನ ನಾವು ಏನೇ ಭಗವಂತನಿಗೆ ಪ್ರಾರ್ಥನೆ ಮಾಡಿದರೆ ಅದೆಲ್ಲವೂ ಕೂಡ ಸಫಲವಾಗುತ್ತೆ. ಸೊ ಈ ಒಂದು ಭಕ್ತಿಗೆ ಬಂದಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ತಿಳಿಯಬೇಕು. ಈ ಒಂದು ಜಗತ್ತಿನಲ್ಲಿ ಕಷ್ಟ ಮತ್ತೆ ಸುಖ ಅನ್ನೋದು ಯಾವಾಗಲೂ ಬರುತ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೇವಲ ಆನಂದವು ಮಾತ್ರ ಇರೋದು. ಅಲ್ಲಿ ಯಾವುದೇ ರೀತಿಯಾದ ಒಂದು ಕಷ್ಟ ನೋವು ಅನ್ನೋದು ಯಾವತ್ತೂ ಕೂಡ ಕಾಣುವುದಿಲ್ಲ. ಸೊ ಇಂತಹ ಒಂದು ಸಂದೇಶವನ್ನ ಚೈತನ್ಯ ಮಹಾಪ್ರಭುಗಳು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಆ ಒಂದು ತತ್ವವನ್ನ ಶ್ರೀಲ ಪ್ರಭುಪಾದರು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಭಗವಂತನನ್ನ ನಾವು ಸೇವೆ ಮಾಡೋದ್ರಿಂದ ಈ ಅನಂತವಾದ ಒಂದು ಆನಂದವನ್ನ ನಾವು ಕೂಡ ಎಲ್ಲರೂ ಅನುಭವಿಸೋದಕ್ಕೆ ಸಾಧ್ಯ. ಶ್ರೀಲ ರೂಪ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಈ ಎರಡು ಅಕ್ಷರ ಕೃಷ್ಣ ಅನ್ನೋ ಒಂದು ಶಬ್ದಗಳಲ್ಲಿ ಅನಂತ ಮತ್ತೆ ಮಾತಿಗೆ ಸಿಗತಕ್ಕಂಥ ಒಂದು ಅರ್ಥ ಅದರಲ್ಲಿ ಇದೆ. ಸೊ ಇಂತಹ ಒಂದು ಆನಂದ ಸೀಮಿತಕ್ಕೆ ಸಿಗಲಾರದಂಥದ್ದು. ಸೊ ಶ್ರೀಲ ಪ್ರಭುಪಾದರವರ ಒಂದು ಕೃಪೆಯಿಂದ ಇಂತಹ ಒಂದು ಆನಂದವನ್ನ ನಮ್ಮೆಲ್ಲರ ಜೀವನದಲ್ಲಿ ನಾವು ಕೂಡ ಪಡೆಯಬಹುದು. ಶ್ರೀಲ ಪ್ರಭುಪಾದರು ನನಗೆ ಹಲವಾರು ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ಅಂದ್ರೆ, ಈ ಒಂದು ಪ್ರಚಾರವನ್ನ ನಾವು ಎಷ್ಟಾಗುತ್ತೋ ಅಷ್ಟು ಸೀಮಿತಕ್ಕೆ ಸಿಗಲಾರದಷ್ಟು ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ತೊಡಗಿಕೊಳ್ಳಬೇಕು ಅಂತ. ಆದರೆ ನನಗೆ ಇಂತಹ ಒಂದು ಸಂದೇಶಗಳು ಅದನ್ನು ಪರಿಪಾಲಿಸೋದಕ್ಕೆ ತುಂಬ ಸೀಮಿತವಾಗಿದೆ. ನನಗೆ ಅದನ್ನು ನಾನು ಬಗೆಹರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಅದಕ್ಕೆ ನನಗೆ ನಿಮ್ಮೆಲ್ಲರ ಒಂದು ಸಹಾಯತೆ, ಈ ಒಂದು ಶ್ರೀಲ ಪ್ರಭುಪಾದರ ಒಂದು ಸಂದೇಶಗಳನ್ನು ಪೂರ್ತಿಸುವಲ್ಲಿ ನಿಮ್ಮ ಒಂದು ಸಂದೇಶ ನನಗೆ ಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ತೇನೆ. ನಾವು ಯಾವಾಗ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುತ್ತೇವೆ, ಸೇವೆಯನ್ನು ಮಾಡುತ್ತೇವೆ, ಅವಾಗ ಈ ಒಂದು ಭಕ್ತಿಯ ಒಂದು ಆಂದೋಲನವು ಎಲ್ಲ ಕಡೆ ಹರಡುವುದಕ್ಕೆ ಸಾಧ್ಯತೆ. ಮತ್ತೆ ಶ್ರೀಲ ಪ್ರಭುಪಾದರು ನನಗೆ ಹೇಳಿದರು ಏನಂತಂದ್ರೆ, ಎಲ್ಲರೂ ಕೂಡ ಗುರುಗಳಾಗಬೇಕು ಅಂತ. ನಾವು ಕೇವಲ ವಿದ್ಯಾರ್ಥಿಗಳಾಗಿ ಇರಕೂಡದು, ಎಲ್ಲರೂ ಕೂಡ ಗುರುಗಳಾಗಬೇಕು. ಶ್ರೀಲ ಪ್ರಭುಪಾದರು ಅಂದ್ಕೊಂಡಿದ್ರು ಒಂದು ದಿವಸ ಎಲ್ಲರೂ ಈ ಒಂದು ಜಗತ್ತಿನಲ್ಲಿ ಸಾವಿರಾರು ಲಕ್ಷಾಂತರ ಆಚಾರ್ಯರು ಇರಬೇಕು ಅಂತ. ಸೊ ಆ ಆಚಾರ್ಯರು ಆಗಬೇಕು ಅಂತಂದ್ರೆ ಅದರ ಒಂದು ಸೂತ್ರ ತುಂಬಾ ಸಾಧಾರಣವಾದದ್ದು. ಅದು ನಾವು ಭಗವದ್ಗೀತೆಯಲ್ಲಿ ಮತ್ತೆ ಚೈತನ್ಯ ಚರಿತಾಮೃತ ಭಾಗವತನಲ್ಲಿ ಏನು ಓದಿದೇವೋ, ಮತ್ತೆ ಶ್ರೀಲ ಪ್ರಭುಪಾದರು ನಮಗೆ ಯಾವ ರೀತಿಯಾಗಿ ಆ ಒಂದು ಸಂದೇಶವನ್ನು ತಿಳಿಸಿದ್ರೋ ಅದನ್ನೇ ನಾವು ಅದನ್ನ ಮತ್ತೆ ಉಚ್ಚರಿಸಿ ಮಾತನಾಡಿದೆವು. ಈ ರೀತಿಯಾಗಿ ನಾವು ಚೈತನ್ಯ ಮಹಾಪ್ರಭುಗಳ ಈ ಒಂದು ಆಂದೋಲನದಲ್ಲಿ ಪಾತ್ರರಾಗಬಹುದು. ಮತ್ತೆ ಈ ಒಂದು ಕಾರ್ಯದಲ್ಲಿ ನಾವು ಸಫಲತೆಯನ್ನು ಪಡಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಶ್ರೀಲ ಪ್ರಭುಪಾದರವರ ಪುಸ್ತಕಗಳಾದ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತವನ್ನ ಓದಬೇಕು. ನಾನೇ ಸ್ವತಃ ಭಕ್ತಿಶಾಸ್ತ್ರಿ, ಭಕ್ತಿ ವೈಭವ ಮತ್ತು ಭಕ್ತಿ ವೇದಾಂತ ಡಿಗ್ರಿಗಳನ್ನು ನಾನು ಸಂಪಾದಿಸಿದ್ದೇನೆ. ಮತ್ತೆ ಈಗ ನಾನು ಭಕ್ತಿ ಸಾರ್ವಭೌಮ ಡಿಗ್ರಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಸೊ ನಾನು ಕೂಡ ನಿಮ್ಗೆಲ್ಲರಿಗೂ ಹೇಳೋದು ಏನಪ್ಪಾ ಅಂತಂದ್ರೆ, ನೀವು ಕೂಡ ಎಲ್ಲರೂ ಈ ಒಂದು ಪುಸ್ತಕಗಳನ್ನು ಓದಿ ಮತ್ತೆ ಈ ಒಂದು ಪುಸ್ತಕದಲ್ಲಿರುವ ಸಂದೇಶಗಳನ್ನು ಪ್ರತಿಯೊಬ್ಬ ವ್ಯಕ್ತಿ, ಪ್ರಭುಜಿ ಮತ್ತೆ ಮಾತಾಜಿ, ಗಂಡ್ಮಕ್ಕಳಿಗೆ, ಹೆಣ್ಮಕ್ಳು ಎಲ್ಲರಿಗೂ ಕೂಡ ಇದನ್ನು ನಾವು ಹೇಳಬೇಕು. ಮತ್ತೆ ಜನರು ಯಾವಾಗಲೂ ನನ್ನ ಕೇಳ್ತಾ ಇದ್ದಾರೆ, ನಾವು ಯಾವ ರೀತಿಯಾಗಿ ನನ್ನ ಒಂದು ಶಿಷ್ಯರು ನನ್ನನ್ನು ಸಂತೈಸಬಹುದು ಅಂತ. ಅದಕ್ಕೆ ಕೂಡ ಉತ್ತರವು ತುಂಬ ಸಾಧಾರಣವಾದದ್ದು. ಏನಪ್ಪಾ ಅಂತಂದ್ರೆ, ಎಲ್ಲರೂ ಕೂಡ ಈ ಒಂದು ಶ್ರೀಲ ಪ್ರಭುಪಾದರವರ ಒಂದು ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಸೊ ಈ ಒಂದು ಸಂದೇಶಗಳನ್ನ ನಿಮ್ಮ ಜೀವನದ ಗುರಿಯನ್ನಾಗಿಸಿ ಮತ್ತೆ ಈ ಒಂದು ಭಕ್ತಿಯ ಒಂದು ಆನಂದತೆಯನ್ನ ಆದಷ್ಟು ಎಲ್ಲರಿಗೂ ಕೂಡ ಅದನ್ನ ಕೊಟ್ಟು ನಿಮ್ಮ ಜೀವನವನ್ನ ಸಫಲವಾಗಿಸಿಕೊಳ್ಳಬೇಕು. ಚೈತನ್ಯ ಮಹಾಪ್ರಭುಗಳ ಮತ್ತೆ ಶ್ರೀಲ ಪ್ರಭುಪಾದರ ಒಂದು ಕರುಣೆ ಮತ್ತೆ ಕೃಪೆ ನಮ್ಮೆಲ್ಲರಲ್ಲಿ ಇದ್ದು ಆದಷ್ಟು ಈ ಒಂದು ಜಗತ್ತಿನಲ್ಲಿರುವ ಒಂದು ಅಂಧಕಾರವನ್ನು ನಾವು ತೊಲಗಿ ಹಾಕಬಹುದು. ಮತ್ತೆ ಯಾರೆಲ್ಲ ನನ್ನಿಂದ ದೀಕ್ಷೆಯನ್ನು ಪಡೆದರೋ ಅವರೆಲ್ಲರೂ ಕೂಡ ಕನಿಷ್ಠ ಮಟ್ಟ ಪ್ರತಿದಿನ 16 ಮಾಲೆಗಳನ್ನು ಮಾಡಬೇಕು. ಮತ್ತೆ 4 ನಿಯಮಗಳನ್ನು ಪಾಲನೆ ಮಾಡಬೇಕು. ಮತ್ತೆ ಎಲ್ಲರೂ ಕೂಡ ಶ್ರೀಲ ಪ್ರಭುಪಾದರ ಒಂದು ಆದೇಶಗಳನ್ನ ಪರಿಪಾಲಿಸಬೇಕು. ಸೊ ಅದಕ್ಕೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದ್ರಿಂದ ದಯವಿಟ್ಟು
ಈ ಒಂದು ನಿಯಮಗಳನ್ನ, ಈ ಒಂದು ಇದು 16 ಮಾಲೆಗಳನ್ನ ಮಾಡೋದಾಗ್ಲಿ ಎಲ್ಲರೂ ಕೂಡ ತುಂಬಾ ಸೀರಿಯಸ್ನೆಸ್ ಇಂದ ಮತ್ತೆ ಒಳ್ಳೆಯ ಒಂದು ವಿಚಾರದಿಂದ ಅದರಲ್ಲಿ ತೊಡಕೊಳ್ಬೇಕು ಅಂತ ಈ ರೀತಿಯಾಗಿ ತಾವೆಲ್ಲರೂ ಕೂಡ ಭಕ್ತಿಯ ಒಂದು ಆನಂದತೆಯಲ್ಲಿ ಮುಳುಗಿ ಆದಷ್ಟು ಎಲ್ಲರೂ ಕೂಡ ಭಗವತ್ ಧಾಮಕ್ಕೆ ಹೋಗಬೇಕು ಅಂತ. ಸೊ ಇವತ್ತಿನ ಈ ಒಂದು ವ್ಯಾಸ ಪೂಜೆ ದಿನದಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳೋದು ಏನಪ್ಪಾ ಅಂತಂದ್ರೆ, ದಯವಿಟ್ಟು ಈ ಒಂದು ಸಂದೇಶಗಳನ್ನ ನಿಮ್ಮ ಹೃದಯಕ್ಕೆ ತೆಗೆದುಕೊಂಡು ದಯವಿಟ್ಟು ಆಚರಣೆಯನ್ನ ಮಾಡಬೇಕು, ಬರೀ ಕೇಳಿ ಬಿಡಬಾರದು. ಚೈತನ್ಯ ಮಹಾಪ್ರಭುಗಳು ಸಾರಶಿರೋಮಣಿ ಎಲ್ಲ ಒಂದು ಅವತಾರಗಳಲ್ಲಿ ಸಾರಶಿರೋಮಣಿಯಾದ ಚೈತನ್ಯ ಮಹಾಪ್ರಭುಗಳು ಈ ಒಂದು ಪ್ರಾಸೆಸ್ ಅನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಭಕ್ತಿಯಲ್ಲಿ ಆನಂದತೆಯಿಂದ ಇದ್ದು ಆನಂದವನ್ನು ಎಲ್ಲರಿಗೂ ಕೂಡ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಶ್ರೀ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಕಿ, ಜಯಪತಾಕ ಸ್ವಾಮಿ ವ್ಯಾಸ ಪೂಜಾ ಮಹಾ ಮಹೋತ್ಸವ ಕಿ.